ನೋಡಬೇಕು. ಒಳ್ಳೆ ಮೆಸೇಜ್ ಇರೋವಂಥ ಮೂವಿ. ಹೀರೋ ಆ್ಯಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಸೊ ಮೂವಿ ಪೂರ್ತಿನೂ ತುಂಬ ಎಂಟರ್ಟೈನ್ ಆಗಿದೆ. ಲೈಕ್ ಕಾಮಿಡಿ ಇದೆ, ಸಾಂಗ್ಸ್ ಇದೆ. ಇಟ್ಸ್ ಪ್ರಾಪರ್ ಕಮರ್ಷಿಯಲ್ ಮೂವಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿದೆ. ಸೊ ಎವ್ರಿ ಒನ್ ಪ್ಲೀಸ್ ಕಮ್ ಆ್ಯಂಡ್ ವಾಚ್ ಇನ್ ಥಿಯೇಟರ್ಸ್ ಆ್ಯಂಡ್ ಸಪೋರ್ಟ್ ದ ಟೀಮ್. ಥ್ಯಾಂಕ್ ಯು. ಏನು ಇಷ್ಟ ಆಯಿತು ಮೇಡಮ್ ಸಿನಿಮಾ? ಲಾಸ್ಟ್ ಸೀನು ಚೆನ್ನಾಗಿತ್ತು ನಮಗೆ. ಲಾಸ್ಟ್ ಅದು ಅವರಮ್ಮ ಬೀಟ್ ಮಾಡೋದಲ್ಲ, ಅದು ತುಂಬ ಚೆನ್ನಾಗಿದೆ. ಏನು ಮೆಸೇಜ್ ಕೊಟ್ಟಿದ್ದೀವಿ? ಥ್ಯಾಂಕ್ ಯು ಮೇಡಮ್. ನಿಮಗೆ ಹೇಗಿತ್ತು? ಚೆನ್ನಾಗಿತ್ತು. ಏನು ಇಷ್ಟ ಆಯಿತು? ಫಸ್ಟ್ ಹಾಫಲ್ಲಿ ತುಂಬ ಕುಡಿತಾರೆ, ಆಮೇಲೆ ಅದನ್ನು ಹೇಗೆ ಬಿಡಿಸ್ಬೇಕು ಅಂತ ತುಂಬ ಟ್ರೈ ಮಾಡ್ತಾರೆ. ಮೇ ಬಿ ಅಂದರೆ ಸೆಂಟಿಮೆಂಟು ಚೆನ್ನಾಗಿದೆ. ಲಾಸ್ಟಲ್ಲಿ ಅವ್ರ ತಾಯಿ ಮಗ ಸೆಂಟಿಮೆಂಟ್ ಚೆನ್ನಾಗಿದೆ. ಆಲ್ಮೋಸ್ಟ್ ಅಷ್ಟೇ ಬಿಟ್ಟೆ. ಥ್ಯಾಂಕ್ ಯು ಸೊ ಮಚ್. ಮಾಡಿದ್ದಾರೆ ಇವರು ಕೊರಿಯೋಗ್ರಾಫರ್ ಆ್ಯಂಡ್ ಆಲ್ಸೋ ಹಿ ವಾಸ್ ಒನ್ ಆಫ್ ದ ಕ್ಯಾಮ್ರಾಮನ್. ಇಟ್ಸ್ ಅ ವೆರಿ ಗುಡ್ ಮೂವಿ. ಐ ಥಿಂಕ್ ಫಸ್ಟ್ ಹಾಫಲ್ಲಿ ಬಂದುಬಿಟ್ಟು ಇಟ್ಸ್ ಅ ಕ್ಲಿಯರ್ ವಾರ್ನಿಂಗ್ ಫಾರ್ ಆಲ್ ದ ಆಲ್ಕೋಹಾಲಿಕ್ ಅಂತ ಹೇಳ್ಬೋದು. ಆ್ಯಂಡ್ ಸೆಕೆಂಡ್ ಹಾಫ್ ಇಸ್ ವೆರಿ ಎಮೋಷನಲ್. ಇಟ್ಸ್ ವೆರಿ ಗುಡ್. ಎಲ್ಲ ನಿಮಗೆ ಏನು ಇಷ್ಟ ಆಯ್ತು ಮೇಡಮ್ ಸಿನಿಮಾದಲ್ಲಿ? ನನಗೆ ಸೆಕೆಂಡ್ ಹಾಫ್ ಇಷ್ಟ ಆಯಿತು. ಯಾ, ಬಿಕಾಸ್ ಅಮ್ಮ ಆ್ಯಂಡ್ ಮಗ ದಟ್ ಇಸ್ ವೆರಿ ನೈಸ್. ಯಾ ನಾನು ಅದೇ ಆ್ಯಕ್ಟ್ ಮಾಡಿದ್ದೀನಿ. ನಾನು ಹೇಳೋದ್ಕಿಂತ ಕುಡುಕರಿಗೆ ಒಂದು ಸ್ವಲ್ಪ ಚೆನ್ನಾಗಿದೆ, ಬಿಟ್ಬಿಟ್ರೆ ಒಳ್ಳೆಯದು. ಜನರಿಗೆಲ್ಲ ಏನು ಹೇಳುತ್ತೆ ಈ ಸಿನಿಮಾ? ಜನರಿಗೆಲ್ಲ ಏನು ಹೇಳುತ್ತೆ ಸಿನಿಮಾ? ಕುಡಿಯೋರಿಗಿಂತ ಲಾಸ್ಟಲ್ಲಿ ಬಿಟ್ಬಿಟ್ರೆ ಒಳ್ಳೆಯದು. ಕೆಟ್ಟೋಗ್ತೀವಿ ಅನ್ನೋ ಟೈಮಲ್ಲಿ ಬಿಟ್ಬಿಟ್ರೆ ಒಳ್ಳೆಯದು. ಕರೆಕ್ಟಾಗಿ ಹೇಳಿದ್ದಾರೆ, ಕರೆಕ್ಟಾಗಿ ತೋರಿಸಿದ್ದಾರೆ. ಏನು ಮೋಸನೇ ಇಲ್ಲ. ಸೂಪರ್ ಆಗಿದೆ ಪಿಕ್ಚರ್. ಮೆಸೇಜ್ ಚೆನ್ನಾಗಿದೆಯಾ? ಸೂಪರ್. ಇಲ್ಲಿ ನಡೆಯೋದು ಆಲ್ರೆಡಿ ನಡೆಯೋದೇ ಹೇಳಿದ್ದಾರೆ, ನಡೆಯೋದೇ ತೋರಿಸಿದ್ದಾರೆ. ನಾವು ಯಾವತ್ತೂ ಪಿಕ್ಚರ್ ನೋಡಲ್ಲ ಅಂತ ಬಂದು ನೋಡಿದ್ದೀವಿ. ತುಂಬ ಸಂತೋಷ ಆಯಿತು. ಓಕೆ ಸರ್. ಇಂಜುರಿಯಸ್ ಟು ಹೆಲ್ತ್ ನೋಡಿ, ಇಲ್ಲಿ ಡ್ರಿಂಕ್ ಇನ್ ಲಿಮಿಟ್ ಅಂತ ಇದೆ. ಇದು ಗೋವಾದಿಂದ ಡೈರೆಕ್ಟಾಗಿ ಬಂದಿದ್ದೀನಿ. ಆದರೆ ಒಂದು ವಿಷಯ ಗೊತ್ತಾ, ಸೆಕೆಂಡ್ ಪಾರ್ಟು ಸೂಪರ್ ಆಗಿರೋದು. ಹೊಡಿಯೋರಿಗೆ ಮತ್ತೆ ಅಮ್ಮ ಪ್ರೀತಿ ಇರೋರಿಗೆ ಒಳ್ಳೆ ಮೆಸೇಜ್ ಕೊಟ್ಟವ್ರೆ. ಮಸ್ತಾಗಿ ನೋಡ್ರಿ. ಏನು ಇಷ್ಟ ಆಯ್ತು? ಮ್ಯೂಸಿಕಲ್ ಆಗಲಿ, ನಮ್ಮ ಮ್ಯೂಸಿಕ್ ಆಗಲಿ, ಆಮೇಲೆ ಅವ್ರು ಆ್ಯಕ್ಟಿಂಗ್ ಮಾಡಿರೋದು, ಸ್ಕ್ರೀನ್ ಪ್ಲೇ, ಡೈರೆಕ್ಷನು ಎಲ್ಲ ಚೆನ್ನಾಗೈತೆ ಅಣ್ಣ. ಇವಾಗ ಯೂತ್ಗಂತೂ ಎಣ್ಣೆ ಹೊಡೆದು ಸಾಕಾಗಿರೋರಿಗೆ ಇನ್ನೊಬ್ಬ ಅವನು ಮುಳುಗ ಗ್ಯಾಂಗಲ್ಲಿ ಒಬ್ಬ ವೈಟ್ ಕಲರ್ ಅವನು ಹಂಗೇನೆ ಸ್ವಲ್ಪ ಅವ್ನಿಗೆ ಫಿಲಮ್ ನೋಡ್ಬಿಟ್ಟು ಚೇಂಜ್ ಆದರೆ ಸಾಕೋಣ. ಇನ್ನೇನು ಸಿನಿಮಾ ನೋಡಿದ್ರು ಅವರೆಲ್ಲರೂ ಆ್ಯಕ್ಟಿಂಗ್ನ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ನಮ್ಮ ಸಿನಿಮಾನ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ನೀವು ಜನ ಇನ್ನೂ ಬಂದು ನಮ್ಮ ಸಿನಿಮಾನ ಪ್ರೋತ್ಸಾಹ ಕೊಡಿ. ಇನ್ನೂ ಒಳ್ಳೆ ಸಿನಿಮಾ, ಇನ್ನೂ ದೊಡ್ಡ ಸಿನಿಮಾ ಮಾಡ್ತೀವಿ. ಸೊ ನಿಮ್ಮ ಸಪೋರ್ಟ್ ನಮಗೆ ಬೇಕು. ಥ್ಯಾಂಕ್ ಯು ಸೋ ಮಚ್ ಈ ರೆಸ್ಪಾನ್ಸ್ಗೆ. ಯಾರ್ಯಾರು ನನ್ನ ಸಿನಿಮಾ ನೋಡಿದ್ರು ಎಲ್ರಿಗೂ ಥ್ಯಾಂಕ್ಸ್. ಯಾರು ನೋಡಿಲ್ವೋ ಮುಂದಕ್ಕೆ ನೋಡಿ ಪ್ರೋತ್ಸಾಹ ಮಾಡಿ. ಮೀಡಿಯಾ ನೀವೆಲ್ಲ ನೋಡಿದ್ರಲ್ಲ ಸರ್, ನೀವೆಲ್ಲರೂ ನೋಡಿದ್ರಲ್ಲ, ಇಷ್ಟ ಆಯ್ತಾ ನಿಮಗೆ? ಸರ್ ಹೇಳಿ ಸರ್. ಸರ್, ಇದು ಡೆಲ್ಲಿ ಆಪೋಸಿಟ್ ಬಂದಿದೆ. ನಿಮ್ಮ ಸಿನಿಮಾ ಹೆಂಗೆ ಉಳಿಸ್ಕೊಂತೀರಾ ಸರ್? ಅದಕ್ಕೆ ಒದ್ದಾಡ್ತಾ ಇದ್ದೀನಿ ಸರ್. ಒಂದು ಜೀವನನೇ ಒಂದು ಯುದ್ಧ. ಸೊ ಇದು ನಮ್ಮ ಮೊದಲನೇ ಯುದ್ಧ. ಸೊ ದೊಡ್ಡವ್ರ ಮುಂದೆ ಹೋಗಿರೋದಕ್ಕೆ ಏಟು ತಿಂದಿದ್ದೀವಿ, ಬಟ್ ಸ್ಟಿಲ್ ಸರ್ವೈವ್ ಆಗ್ತೀರಿ ಅಂತ ನಂಬಿಕೆ ಇದೆ. ಸರ್ ಥಿಯೇಟ್ರಲ್ಲಿ ನೋಡಿ, ನಾಳೆ OTT ಬಂದರೆ OTT ನೋಡಿ ಪರವಾಗಿಲ್ಲ. ಒಟ್ಟಿನಲ್ಲಿ ಫಿಲಿಮ್ನ ನೋಡಿ ಪ್ರಿಯೋಟು ಜನ ಗೊತ್ತಾಗಲಿ ಈ ಥರ ಒಂದು ಫಿಲಿಮ್ ಇದೆ ಅಂತ. ಇದರಲ್ಲಿರೋ ಒಂದು ಮೆಸೇಜು, ಡ್ರಿಂಕಿಂಗ್ ಆಲ್ಕೋಹಾಲ್ ಈಸ್ ನಾಟ್ ಸಿನ್ ಅನ್ನೋದು ಜನ ಗೊತ್ತಾಗಲಿ. ಬಿಕಾಸ್ ಅವ್ರ ಮೈಂಡಲ್ಲಿ ಇವತ್ತು ಆಲ್ಕೋಹಾಲ್ ನಾರ್ಮಲೈಸ್ ಆದರೂ ಅವ್ರ ಮೈಂಡಲ್ಲಿ ಎಲ್ಲೋ ಒಂದು ಕಡೆ ಗಿಲ್ಟ್ ಇರುತ್ತೆ, ಅದು ಹೋಗಬೇಕು. ಅದಕ್ಕೋಸ್ಕರ ಅಟ್ಲೀಸ್ಟ್ ಜನ ಗೊತ್ತಾಗಲಿ ಈ ಥರ ಒಂದು ಫಿಲಿಮು. ಕುಡ್ದು ಸಾಯೋ ಬದಲು ಲಿಮಿಟಾಗಿ ಕುಡ್ದು ಸೆಲ್ಫ್ ಕಂಟಮಿನೇಷನಿಂದ ಬದುಕೋದಕ್ಕೆ ಒಂದು ಹೆಲ್ಪ್ ಮಾಡೋಣ ಪಿಯೋಟ್ಸ್ಗೂ. ಅದೇ ಈ ಫಿಲಿಮ್ ಮೇಲೆ ಹೊರಟಿದೆ. ಥ್ಯಾಂಕ್ ಯು. ಈ ಸಿನಿಮಾದಲ್ಲಿ ಪಿಯೋಟಲ್ಲಿ ಒಂದು ಸಿನಿಮಾ ಅಂತ ಇದಾಗಿದೆಯಪ್ಪ. ಬಟ್ ಏನಾದರೂ ಒಂದು ಅಫಿಷಿಯಲ್ ಡ್ರಿಂಕ್ಸ್ ಆಗಿ ತೊಗೊಂಡ್ರೆ ಒಂದು ಅವರು ಬಾಡಿ ಲ್ಯಾಂಗ್ವೇಜ್ ಮತ್ತು ಒಟ್ಟು ಇನ್ನೊಂದು ಒಂದು ಸಿನಿಮಾ ಒಂದು ಮೈಂಡ್. ಯಾರೋ ಒಬ್ಬ ಆರ್ಟಿಸ್ಟ್ ಅಂತ ಹೇಳ್ತಾ ಇದ್ದೀನಿ. ಬಟ್ ನಾವು ಡ್ರಿಂಕ್ಸ್ ಮಾಡ್ತೀವಿ ಇಲ್ಲ ಅಂತ ಹೇಳ್ತಾರೆ. ಬಟ್ ಅವ್ರು ಲಿಮಿಟ್ಸ್ ಇರಬೇಕು. ಬಟ್ ಓವರ್ ಲಿಮಿಟ್ಸ್ ಮಾಡಿ ನಮ್ಮ ಫ್ಯಾಮಿಲಿ ಮತ್ತು ಇನ್ನೊಂದು ನಾವು ಏನೋ ಒಂದು ಲೈಫ್ ಫ್ಯೂಚರ್ ಬಗ್ಗೆ ನಾವು ತುಂಬ ಯೋಚನೆ ಮಾಡೋದಕ್ಕೆ ತಪ್ಪದು. ಒಂದು ಅಫಿಷಿಯಲ್ ಆಗಿ ಲೈಟಾಗಿ ಹೇಳಿದ್ರೆ ತೊಗೊಂಡು ನಮ್ಮ ಫ್ಯಾಮಿಲೀಸ್ನ. ಪಿಯೋಟ್ ಅಂತ ಸಿನಿಮಾ ನೋಡಿದ್ರಿ, ಈ ಸಿನಿಮಾ ನೋಡಾದ್ಮೇಲೆ ಕುಡಿಯೋದು ಬಿಟ್ಬಿಡ್ತೀರಾ ನೀವು? ಸರ್ ಪಿಯೋಟ್ ಅಂತ ಸಿನಿಮಾ ನೋಡಿದ್ರಿ, ಈ ಸಿನಿಮಾ ನೋಡಾದ್ಮೇಲೆ ಕುಡಿಯೋದು ಬಿಟ್ಬಿಡ್ತೀರಾ ನೀವು? ಸರ್ ಕುಡಿಯೋದು ಬಿಡೋದು ಪ್ರಶ್ನೆ ಅಂತ ಹೇಳ್ತಲ್ಲ. ಅಂದರೆ ಕೆಲವ್ರಿಗೆ ಅದು ಅರ್ಥ ಆಗಲಿ ಅಂತ ಹೇಳ್ತಾರೆ. ಅದು ಯಾರು ಬಿಡಲ್ಲ ಕುಡಿಯೋದನ್ನ. ಬಟ್ ಅದು ಯಾರು ಬಿಡಲ್ಲ ಬ್ರೋ. ಆದರೆ ನಮ್ಮಂತ ಯೂತ್ರಿಗೆ ಒಳ್ಳೆ ಮೆಸೇಜ್ ಇದು. ಒಂದು ಹೆಂಗಿರ್ಬೇಕು, ಯಾಕೆ ದುಡ್ಡು ಪ್ರಶ್ನೆ. ಇವಾಗ ಫ್ರೆಂಡ್ಸ್ ಎಲ್ಲ ಸೇರ್ತೀವಿ, ಇವಾಗ ಅದರ ಫಿಲಮ್ ಅಂತ ತೋರಿಸಿರೋದು ನಮ್ಗೆ ಅರ್ಥ ಆದಂಗೆ ಇವಾಗ ಇರೋವಾಗ ಖರ್ಚು ಮಾಡಿಬಿಡ್ತೀವಿ. ಆಮೇಲೆ ಅವ್ರು ನೋಡಿ ದುಡ್ಡು ಇಲ್ದಿರ ಫುಟ್ಬಾತ್ ಮೇಲೆ ಬಂದು ಊಟ ಮಾಡೋ ರೇಂಜಿಗೆ ಬರ್ತಾರೆ. ಆದರೆ ನಾವು ಅದು ಮುಂದೆ ಮಾಡಬಾರ್ದು.
ಎಷ್ಟು ಕುಡಿಬೋದು, ಕುಡಿಯೋರೆಲ್ಲ ಯಾರು ಬಿಟ್ಬಿಡಲ್ಲ. ಕುಡಿಯೋದನ್ನೇನು ಕೇಳೋ ಅದನ್ನೇ ಒಂದು ಬಿಗ್ನೆಸ್ ಅಂತ ಮಾಡ್ಕೊಂಡ್ಬಿಡಬಾರ್ದು ನಾವು ಕುಡಿಯೋದನ್ನ ಅನ್ನೋ ರೇಂಜಿಗೆ ತೋರಿಸವ್ರೆ. ಫಿಲಮ್ ಅಂತೂ ಸಖತ್ತಾಗೈತೆ. ಹುಡುಗರು ಲಿಮಿಟಾಗಿ ಕುಡೀರಿ ಅಂತನಾ? ಲಿಮಿಟಾಗಿ ಕುಡೀರಿ Limit ಅಲ್ಲ ಅಂತ ಅಂತ ಸರ್. ಎಲ್ಲ ಇರೋದು ನಾನು ಹೇಳ್ತಿರೋದು ಏನಂದ್ರೆ ಮಾರ್ಕೊಂಡು ಕುಡಿಬೇಡ್ರಿ. ಜೀವನದಲ್ಲಿ ಕುಡ್ತಾ ಇರಬೇಕು, ಆದರೆ ಕುಡ್ತಾನೆ ಜೀವನ ಆಗಬಾರ್ದು. ಅಷ್ಟೇ ಇದ್ರಲ್ಲಿ ಇರೋದು. ಸಖತ್ತಾಗಿ ಬರೋ ನಮ್ಮ ಏನಂದ್ರೆ ಯುವಕರಿಗಂತೂ ಒಳ್ಳೆ ನಾವು ಸಿನಿಮಾ ಇದು. ಕುಡಿಯೋದ್ರಿಂದ ಇನ್ನೊಂದು ನೋಡ್ಬೇಕು. ವಿಷಯ ಅಂದ್ರೆ ಒಂದು ಫ್ಯಾಮಿಲಿನ ನಾವು ಕಳ್ಕೊಳ್ತೀವಿ. ದೊಡ್ಡವ್ರು ಹೇಳ್ತಾರೆ ಗೊತ್ತಾ, ಗಂಡಸಿಗೆ ಚಟ ಇರಬಾರ್ದು, ಹೆಂಗ್ಸಿಗೆ ಹಠ ಇರಬಾರ್ದು. ಹಂಗೆ ಕುಡ್ತಾ ಜೀವನ ಆಗಬಾರ್ದು ಅಷ್ಟೇ. ಮನುಷ್ಯ ಕುಡೀಲಿ, ಆದರೆ ಕುಡ್ತಾನೆ ಜೀವನ ಆಗಬಾರ್ದು. ಒಂದು ಮೇನ್ ಇರೋದೇನಂದ್ರೆ ಒಳ್ಳೆ ಯೂತ್ಗಳಿಗೆ ಒಳ್ಳೆ ಮೆಸೇಜ್ ಇದೆ ಓಕೆ ಸರ್, ಅಷ್ಟೇ. ನೋಡ್ಬೋದು.